ತಾವು ಒಬ್ಬ ಛಲವಾದಿ ಜನಾಂಗದ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತೀರಿ. ಇವತ್ತು ಹೊಡಿತೀರಿ, ನಾಳೆ ಹೊಡಿತೀರಿ, ನಾಡದ ಬೆಳಿತೀರಿ. ಅಂದ್ರೆ ಶಿವನಗೌಡ ನಾಯ್ಕ ಅವರೇ, ನೀವು ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ವ್ಯಕ್ತಿನ ಉತ್ತರ ಪ್ರದೇಶ ಮಾದರಿಯಲ್ಲಿ ನೀವು ನಮ್ಮನ್ನ ಗುಂಡಾಗಿರಿ ಮಾಡ್ತೀರಿ. ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇರತಕ್ಕಂಥ ಯಾರಾದ್ರೂ ನಮ್ಮ ಸಮುದಾಯದ ಸಚಿವರು ಇತ್ತಪ್ಪ ಅಂದ್ರೆ ಮಾದೇಶ ಅವರಂತ ಹೇಳಿದ್ರು. ಇದು ಯಾಕಂದ್ರೆ ನೀವು ಮಾತಾಡಿದ್ರಿ. ಹಾಗಾಗಿ ನಿನ್ನೆ ಇಲ್ಲದ ಮೊನ್ನೆ ನಾವು ಮಾನ್ಯ ಎಸ್.ಪಿ. ಪೊಲೀಸ್ ನಾವು ಭೇಟಿ ಆದಾಗ ನಮ್ಮ ಸಮುದಾಯದ ಎಲ್ಲಾ ಸಮಾಜದ ಮುಖಂಡರು ಮಾನ್ಯ ಎಸ್.ಪಿಗೆ ನಾವು ಒಂದು ಸಂಬಂಧಪಟ್ಟಂತೆ ವೆಸ್ಟ್ ಪೊಲೀಸ್ ಜುಡಿಷಿನಲ್ಲಿ ಒಂದು ಎಫ್ಐಆರ್ ಮಾಡಿ ಅಂತ ನಾವು ಅಲ್ಲಿ ಒಂದು ರೆಫರ್ ಮಾಡಿಸಿದ್ವಿ. ನಿನ್ನೆ ಒಂದು ಬಂದ ಕಾರಣದಿಂದಾಗಿ ಒಂದು ಈ ಎಫ್ಐಆರ್ ಹಾಗೆ ತಡೆ ಹಿಡಿದ್ರು. ನಿನ್ನೆ ರಾತ್ರಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು, ಬೆಳಗ್ಗೆ 8 ಗಂಟೆಗೂ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ರಾಜಕೀಯ ದುರುದ್ದೇಶ, ರಾಜಕೀಯ ಇಚ್ಛಾಶಕ್ತಿಯಿಂದ ಇದುವರೆಗಾಯ್ತು ನಮ್ಗೆ ಎಫ್ಐಆರ್ ಮಾಡಿಸಕ್ಕೆ ಕೊಡ್ತಾ ಇಲ್ಲ. ಇದರ ಮೇಲೆ ರಾಜಕೀಯ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಒಂದು ಪೊಲೀಸ್ ಇಲಾಖೆಯಲ್ಲಿ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಕೊಡ್ತಾರಪ್ಪ ಅಂದ್ರೆ ಅದನ್ನ ನಾವು ಸಿಡಿ ಮುಖಾಂತರ ಆಗಿರ್ಬೋದು, ಪೆಂಡ್ರೈವ್ ಮುಖಾಂತರವಾಗಿರ್ಬೋದು, ಇದು ಪ್ರೂಫ್ ಕೊಟ್ಟಿದ್ದೀವಿ. ಇನ್ಯಾವ ಪ್ರೂಫ್ ಬೇಕು ಸ್ವಾಮಿ ನಿಮ್ಗೆ? ಅಂದ್ರೆ ಛಲವಾದಿ ಸಮಾಜದ ಬೈಲಿ, ಹೊಡಿಲಿ, ತಡಿಲಿ, ಬಡಿಲಿ, ಅವಾಚ್ಯ ಶಬ್ದಗಳಿಂದ ಏಕೋಚದಲ್ಲಿ ನಿಂದಿಸಲಿ, ನಾವು ಸುಮ್ಮನೆ ಹೇಳಿದ್ರು. ಹಾಗಾಗಿ ನಾವು ಪತ್ರಿಕೋದ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೇವೆ. ಇವತ್ತು ನಾವು ಮೊನ್ನೆ ಒಂದು ವಿಷಯ ಇಟ್ಕೊಂಡ್ವಿ. ಯಾಕಪ್ಪ ಅಂದ್ರೆ ಒಂದು ಪೊಲಿಟಿಕಲ್ ಕೆರಿಯರ್ ಇರ್ತಕ್ಕಂಥ ಶಿವನಗೌಡ ನಾಯ್ಕ ಅವರು ರಾಜಕೀಯ ಪ್ರಭಾವ ಬೀಳಿಸ್ತಕ್ಕಂಥ ಎರಡನೇ ಮಾತೇ ಇಲ್ಲ. ಹಂಗಾಗಿ ನಾವು ಮೊನ್ನೆಗೆ ಹೋಗಿ ವಿಷಯವನ್ನು ಹಾಕೊಂಡು ಬಂದಿವಿ ನಮ್ಮ ಒತ್ತಾಯ ಪೂರ್ವಕ ಮೇಲೆ. ಇದರಲ್ಲಿ ಇದು ಆಗ್ತಿದ್ದಿಲ್ಲ.